ನನ್ನ ಹೆಸರು ಪ್ರೊಫೆಸರ್ ರಂಗೇಗೌಡ ಅಂತ. ನಾನು ನಿವೃತ್ತ ಪ್ರಾಧ್ಯಾಪಕ. ಹಾಸನ ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡಿ ನಂತರ ಬೆಂಗಳೂರು ಕಾಲೇಜಿನಲ್ಲಿ ನಿವೃತ್ತಿ ಪಡೆದಿದ್ದೇನೆ. ನನಗೂ ಹಾಸನಕ್ಕೂ ಅವಿನಾಭಾವ ಸಂಬಂಧ. ನನ್ನ ನೆಲೆ ಹಾಸನನೇ. ಹಾಸನಾಂಬೆ ದರ್ಶನವನ್ನು ಮೊದಲಿಂದಲೂ ಕೂಡ ನಾವು ಪಡೀತಾ ಇದ್ವಿ. ನಾವು ದರ್ಶನ ಪಡ್ತಿದ್ದಂಥ ಹಲವಾರು ವರ್ಷಗಳ ಹಿಂದೆ ಇವತ್ತಿನ ಒಂದು ಪರಿಸ್ಥಿತಿ ಅಲ್ಲಿರಲಿಲ್ಲ. ಸುಲಭವಾಗಿ ನಮಗೆ ದರ್ಶನ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಹಾಸನಾಂಬೆ ದರ್ಶನದ ಜನಸಂಖ್ಯೆ, ದರ್ಶನ ಮಾಡತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಬಹಳ ದಿನೇ ದಿನೇ ಏರ್ತಾ ಇದೆ. ಇದೊಂದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಪೊಲೀಸರಿಗೆ ಆ ಜಾಗದಲ್ಲಿ ಶಿಸ್ತು ಸಂಯಮವನ್ನು ಕಾಪಾಡೋದೇ ಕಷ್ಟ ಆಗಿದೆ. ಆದರೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಈ ವರ್ಷವಂತೂ ಅದರಲ್ಲೂ ಈ ಫ್ರೀ ಬಸ್ ಸೌಕರ್ಯ ಇರೋದರಿಂದ ಅದರಲ್ಲೂ ಹೆಣ್ಮಕ್ಳು ಹೆಚ್ಚಿನ ಮಟ್ಟದಲ್ಲಿ ದರ್ಶನ ಪಡೆಯೋದಕ್ಕೆ ಮೂಗಿ ಬೀಳ್ತಾ ಇದ್ದಾರೆ. ಇವ್ರನ್ನೆಲ್ಲ ದೇವಸ್ಥಾನದ ಸುತ್ತಲೂ ಕೂಡ ನಾವು ನಿಲ್ಲಿಸಿಬಿಟ್ಟು ಅವ್ರನ್ನ ದೇವರು ದರ್ಶನ ಮಾಡಿಸಲು ಬಹಳ ಕಷ್ಟ ಆಗಿದೆ. ಅದಕ್ಕಾಗಿ ಒಂದೆರಡು ಸಜೆಷನನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಅಲ್ಲಿ ಸುತ್ತಲೂ ಇರ್ತಕ್ಕಂಥ ಜಾಗ ಇಕ್ಕಟ್ಟಾಗಿದೆ. ಅಲ್ಲಿ ಜನಗಳು ಅಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದಾಗ ಆ ಪ್ರದೇಶದಲ್ಲಿ ಕಿರಿದಾದ ಪ್ರದೇಶ ಆಗಿದ್ದು ಇಕ್ಕಟ್ಟಿನಿಂದಾಗಿ ಜನರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದು ಪ್ರತಿ ವರ್ಷ ನಡೀತಿರ್ತಕ್ಕಂಥ ಒಂದು ಸಮಸ್ಯೆ, ನೋಡ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆನ ಪರಿಹಾರ ಮಾಡಲೇಬೇಕಾಗ್ತದೆ. ಅದರಲ್ಲೂ ಈ ವರ್ಷ ನಮ್ಮ ಸರ್ಕಾರದ ಘನತೆವೆತ್ತ ಮಂತ್ರಿಗಳಾದಂಥ ಕಂದಾಯ ಮಂತ್ರಿಗಳಾದಂಥ ಶ್ರೀ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸುಗಮವಾಗಿ ನಡೀತಾ ಇದೆ. ಆದರೂ ಕೂಡ ಕೆಲವೊಂದು ಕಷ್ಟಗಳು ಬರ್ತಾ ಇದೆ ಅಲ್ಲೂ ಕೂಡ. ಕಾರಣ ಇಷ್ಟೇ, ಅಲ್ಲಿ ಭಕ್ತಾದಿಗಳ ಸಂಖ್ಯೆ 10 ಪಟ್ಟು 15 ಪಟ್ಟು ಜಾಸ್ತಿ ಇರೋದ್ರಿಂದ ಅವ್ರನ್ನ ಒಂದು ಹಿಡಿದು ನಿಲ್ಲಿಸಿ ಒಂದು ಮಟ್ಟದಲ್ಲಿ ದರ್ಶನ ಮಾಡಿಸೋದೇ ಭಾಳ ಕಷ್ಟದ ಕೆಲಸ ಆಗಿದೆ. ಹಾಗಾಗಿ ಮೊದಲನೇದಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಕಾಶಿ ದೇವಸ್ಥಾನ ಸುತ್ತಲೂ ಪ್ರಾಂಗಣವನ್ನು ಹೆಚ್ಚಿನ ಅಗಲ ಮಾಡಿ ಅಲ್ಲಿ ಭಕ್ತಾದಿಗಳು ಸುಲಭವಾಗಿ ಬಂದು ದರ್ಶನ ಪಡೀಲಿಕ್ಕೆ ಅವಕಾಶ ಮಾಡದಂತೆ ನಮ್ಮ ಹಾಸನಾಂಬ ದೇವಿಯ ಸುತ್ತಲಿನ ಜಾಗವನ್ನು ಖುಲ್ಲಾ ಮಾಡಬೇಕಾಗ್ತದೆ. ಅಲ್ಲಿರ್ತಕ್ಕಂಥ ಜನಗಳನ್ನ ಮನವೊಲಿಸಿ, ಅದರಲ್ಲೂ ಮುಖ್ಯವಾಗಿ ಜಿಲ್ಲಾ ಮಂತ್ರಿಗಳು, ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು, ಪ್ರಮುಖರು, ಪುರಸಭಾ ಅಧ್ಯಕ್ಷರು, ಪುರಸಭಾ ಸದಸ್ಯರು, ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಸೇರಬೇಕಾಗ್ತದೆ. ಅದರಲ್ಲೂ ನಿವಾಸಿಗಳಲ್ಲಿ ಇರ್ತಕ್ಕಂಥ ಮುಖಂಡರ ಮೂಲಕ ಅವ್ರನ್ನ ಮನವೊಲಿಸಿ ಅವರಿಗೆ ಸಾಕಷ್ಟು ಕಾಂಪನ್ಸೇಷನ್ ಕೊಡೋದ್ರ ಮೂಲಕ ಉತ್ತಮವಾದ ಪರಿಹಾರ, ಜೊತೆಗೆ ನಗರಾಭಿವೃದ್ಧಿ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದೊಂದು ಸೈಟನ್ನು ಕೊಟ್ಟು ಅವರು ಆ ಜಾಗದಲ್ಲಿ ಸುತ್ತಲೂ ಇರ್ತಕ್ಕಂಥ 100ರಿಂದ 200 ಅಡಿ ಆಗ್ಬೋದು ಸುತ್ತಲೂ ಜಾಗ, ಆ ಪ್ರದೇಶವನ್ನು ಅವರು ಖಾಲಿ ಮಾಡಲಿಕ್ಕೆ ಅವರನ್ನು ಮನವೊಲಿಸಬೇಕಾಗ್ತದೆ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಕಾರಣ ಇಷ್ಟೇ, ನೂರಾರು ವರ್ಷಗಳಿಂದ ಅಲ್ಲಿ ನಿವಾಸಿಗಳು ಹಾಸನಾಂಬೆ ಪಕ್ಕದಲ್ಲೇ ವಾಸ ಮಾಡ್ತಿದ್ದು ಅವ್ರಿಗೊಂದು ಹೆಮ್ಮೆಯ ವಿಚಾರ ಆಗಿದೆ. ಆದರೆ ದಿಢೀರಂತ ನಾವು ಆ ಜಾಗವನ್ನು ಖುಲ್ಲಾ ಮಾಡಲಿಕ್ಕೆ ಹೊರಟಾಗ ಕಷ್ಟ ಆಗ್ತದೆ. ಮೊದಲನೇದಾಗಿ ಅವರು ಮನವೊಲಿಸಿಬಿಟ್ಟು ನಂತರ ಈಗ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಆ ಪ್ರದೇಶವನ್ನು ಖುಲ್ಲಾ ಮಾಡಿಸಿ ಸುತ್ತಲೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಜನರು ತಿರುಗಾಡೋ ಹಾಗೆ ಮಾಡಿ ಈ ನೂಕುನುಗ್ಗಲನ್ನು ಕಡಿಮೆ ಮಾಡಿ ತನ್ಮೂಲಕ ಶಿಸ್ತು ಸಂಯಮ ಕಾಪಾಡಿ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಅನುಕೂಲ ಆಗುವಂತೆ ನಾವೆಲ್ಲರೂ, ಅದರಲ್ಲೂ ಉಸ್ತುವಾರಿ ಮಂತ್ರಿಗಳು, ಪುರ ಪ್ರಮುಖರು, ನಗರಸಭಾ ಅಧ್ಯಕ್ಷರು, ನಗರಸಭಾ ಸದಸ್ಯರು, ಮಾಧ್ಯಮದ ಮಿತ್ರರು, ಅಲ್ಲಿಯ ನಿವಾಸಿಗಳು ಎಲ್ಲರೂ ಕೂಡ ಒಟ್ಟಾರೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ದಯಮಾಡಿ ಅದರಲ್ಲೂ ಮುಖ್ಯವಾಗಿ ಮಂತ್ರಿಗಳು ಇವರೆಲ್ಲರೂ ಸಭೆ ಕರಿಬೇಕಾಗ್ತದೆ. ಸಭೆ ಕರೆದು ಅವರ ಅನಿಸಿಕೆಗಳನ್ನು ತಗೊಂಡು ನಂತರ ಒಂದು ನಿರ್ಧಾರ ತಗೋಬೇಕಾಗ್ತದೆ. ಈ ದಿಶೆಯಲ್ಲಿ ಒಂದು ಇಚ್ಛಾಶಕ್ತಿ ನಮ್ಮ ಮಂತ್ರಿಗಳು ತೋರಿಸ್ಬೇಕಾಗ್ತದೆ. ತನ್ಮೂಲಕ ಭಕ್ತಾದಿಗಳಿಗೆ ಸುಲಭವಾಗಿ, ಅಂದರೆ ನೆಮ್ಮದಿಯಿಂದ ದರ್ಶನವನ್ನು ಪಡೆದು ಅವರು ಆನಂದಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಅವರನ್ನು ಪ್ರಾರ್ಥಿಸ್ಕೊಳ್ತೇನೆ. ಜೈ ಹಾಸನಾಂಬೆ.